ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ನೋಡೋರು ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ ನನ್ನ ಪೇಜ್ನ. ಇನ್ನು ಶುರುವಿನಲ್ಲೇ ರೋಹಿಣಿ ಆಟ ಬಯಲಾಗಿರುತ್ತೆ. ಮೇಕೆ ಮಂಜಣ್ಣ ಬಂದು ಎಲ್ಲ ವಿಷಯನೂ ಹೇಳಿರ್ತಾನೆ. ಸೂರ್ಯ ಕೂಡ ಕರ್ಕೊಂಡು ಬಂದಿರ್ತಾನೆ ಮೇಕೆ ಮಂಜಣ್ಣನ. ಇನ್ನು ಇಲ್ಲಿ ಏನು ಮಾಡಿದ್ರು ಕೂಡ ಶಾಂತಿ ಮನೆಗೆ ಸೇರ್ಸೋಕ್ಕೆ ರೆಡಿ ಇರೋದಿಲ್ಲ ರೋಹಿಣಿನ. ಇಂಥ ಮೋಸ ಮಾಡಿ ನಮ್ಮ ಮನೆಗೆ ನಿನ್ನ ಹೇಗೆ ಸೇರಿಸ್ಕೊಳ್ಳಿ ಗುಂಗ್ರಿ, ಫಸ್ಟು ನಿನ್ನ ಮನೆ ಬಿಟ್ಟು ನನ್ನ ಮಗನ ಜೀವನದಿಂದ ಆಚೆ ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ರೋಹಿಣಿ ಇದ್ಕೊಂಡು ಇಲ್ಲ ಅತ್ತೆ, ದಯವಿಟ್ಟು ನಾನು ಹೋಗೋದಿಲ್ಲ ಮನೋಜನ್ ಬಿಟ್ಟು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ನೀನೇನೇ ರಿಕ್ವೆಸ್ಟ್ ಮಾಡಿದ್ರು ಅಷ್ಟೇ, ನೀನೇನೇ ಮಾಡಿದ್ರು ಅಷ್ಟೇ, ನಮ್ಮ ಮನೆ ಬಿಟ್ಟು ನೀನು ತೊಲಗ್ತಾ ಇರಬೇಕು ಅಂತೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಮೀನಾ ಇದ್ಕೊಂಡು ಅತ್ತೆ ಒಂದು ಮಾತು ರೋಹಿಣಿ ಹೇಳೋದನ್ನ ಅವಕಾಶ ಕೊಡಿಯತ್ತೆ, ಅವ್ರೇನೋ ಹೇಳಕ್ಕೆ ಬರ್ತಿದ್ದಾರೆ ಅದಕ್ಕೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ರೋಹಿಣಿ, ಮೀನಾ. ಆಗ ಇವ್ರು ಇದ್ಕೊಂಡು ನೀನು ಏನು ಹೇಳ್ಬೇಡ ಹೂಮಾರಾಳೆ, ಸುಮ್ಮನೆ ನಿಂತ್ಕೊ ನೀನು ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಬೈತಾಳೆ. ರಂಗನಾಥ್ ಅವ್ರು ಕೂಡ ಅಷ್ಟೇನೆ ರಿಕ್ವೆಸ್ಟ್ ಮಾಡ್ತಾರೆ, ಶಾಂತಿ ವೆಯ್ಟ್ ಮಾಡೆ, ಅವಳು ಏನೋ ಹೇಳಕ್ಕೆ ಬರ್ತಿದ್ದಾಳೆ ಕಣೆ, ಹಂಗೆಲ್ಲ ಹೆಣ್ಮಕ್ಳನ್ನ ಹೊರಗಡೆ ಹಾಕ್ಬಾರ್ದು ಕಣೆ, ವೆಯ್ಟ್ ಮಾಡೆ ಅಂತೇಳಿ ಕನ್ವಿನ್ಸ್ ಮಾಡಿದ್ರು ಕೂಡ ಹೇಳೋಕ್ಕೆ ಅವಕಾಶನೇ ಕೊಡೋದಿಲ್ಲ. ಮತ್ತು ರೋಹಿಣಿ ಇದ್ಕೊಂಡು ಮನಸ್ಸನ್ನ ಬಂದು ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ, ಪ್ಲೀಸ್ ಮನೋಜ ನೀವಾದರೂ ಹೇಳಿ ಅತ್ತೆಗೆ ನೀವಾದರೂ ಹೇಳಿ, ನನ್ನ ಮನೆ ಬಿಟ್ಟು ಆಚೆ ಹಾಕ್ತಾರಂತೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ರೋಹಿಣಿ ಇದ್ಕೊಂಡು ಪಾಪ ಅಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಿ ಶಾಂತಿ ಮಾತ್ರ ಬಂದು ಕೈ ಹಿಡ್ಕೊಂಡು ಆ ಕಡೆ ಹೇಳೋದು ಬಿಸಾಕ್ಬಿಡ್ತಾಳೆ. ಹೇಳೋದು ಬಿಸಾಕಿದ ತಕ್ಷಣ ಪಾಪ ಸೂರ್ಯ ಮೀನ ನಿಂತಿರ್ತಾರಲ್ವ ಅವಳು ಮುಂದಕ್ಕೆ ಹೋಗಿ ಬೀಳ್ತಾಳೆ. ಇದನ್ನೇ ಒಂದು ಪಾಪ ಅನ್ನೋದು, ಯಾರು ಪಾಪ ಮಾಡ್ತಾರೋ ಜೀವನದಲ್ಲಿ ಅವ್ರಿಗಿಂತ ಪರಿಸ್ಥಿತಿ ಬಂದೇ ಬರುತ್ತೆ. ಅದು ನಿಜ ಜೀವನ ಆಗಿರ್ಬೋದು, ಒಂದು ಫಿಲಮೇ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ಸತ್ಯವಾಗಿ ಮಾತು ಹೇಳ್ತಾ ಇದ್ದೀನಿ. ಅವಳು ಎಷ್ಟೇ ಪಾಪ ಮಾಡಿದರೂ ಕೂಡ ಅವಳು ಮನೆಗೆ ಎಲ್ಲ ವಿಷಯನೂ ಮುಚ್ಚಿಟ್ಟು ಹಿಂದಿನಿಂದ ಕೂಡ ಇನ್ನೂ ಸೀಕ್ರೆಟ್ಸ್ ಇದೆ ಅವಳ ಹತ್ರ, ಆದರೆ ಅವಳು ಬಾಯ್ಬಿಟ್ಟು ಹೇಳ್ಕೊಂಡಿಲ್ಲ. ಅವಳ ಜೀವನನ ಅವಳು ಕಟ್ಕೊಳಕ್ಕೆ ನೋಡಿದ್ಲು, ವಿಷಯ ಮುಚ್ಚಿಟ್ಟು. ಅವಳಿಗೆ ಇವತ್ತು ಸೂರ್ಯ ಮೀನಾ ಒಳ್ಳೆತನ ನೋಡಿ ಅವ್ರನ್ನೂ ಕೂಡ ಅರ್ಥ ಮಾಡ್ಕೊಂಡಂಗೆ ಅವ್ರನ್ನೂ ಕೂಡ ಭಾರಿ ಹಿಂಸೆ ಕೊಟ್ಲವಳು. ಅದಕ್ಕೆ ಇವತ್ತು ಅವರು ಕಾಲು ಮುಂದೆ ಬೀಳೋ ಥರ ಪರಿಸ್ಥಿತಿ ಅವಳಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಆ ಪಾತ್ರಕ್ಕಷ್ಟೇ, ಅವರಿಗಲ್ಲ. ಆಮೇಲೆ ಇನ್ನೇನು ಅವಳು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಫಸ್ಟು ಹೊರಟೋಗು ನೀನು ನಮ್ಮ ಮನೆ ಬಿಟ್ಟು, ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಸೇರೋಂಗಿಲ್ಲ, ನಿನ್ನ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ ಅಂತೇಳಿ ತುಂಬಾ ಕೋಪ ಮಾಡಿಕೊಂಡು ಇನ್ನು ಶಾಂತಿ ರುದ್ರಾವತಾರ ತಾಳ್ಬಿಡ್ತಾರೆ. ಎಷ್ಟು ಕೋಪ ಅಂತಂದರೆ ಹೇಳೋಕ್ಕಾಗೋದೇ ಇಲ್ಲ. ಮನೋಜನ್ನ ಕೈ ಹಿಡ್ಕೊಂಡು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಕೂಡ ರಂಗನಾಥ್ ಅವರು ನಿಲ್ಲೋದೇ ಇಲ್ಲ, ಹೇಳ್ಕೊಂಡು ಹೊರಟೋಗೇ ಬಿಡ್ತಾಳೆ. ಇನ್ನು ಹೊರಟೋದ ತಕ್ಷಣ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಎಷ್ಟು ಹೇಳಿದ್ರು ಇನ್ನು ಕೇಳೋದೇ ಇಲ್ವಲ್ಲ ಅವರು. ಮತ್ತು ರೋಹಿಣಿ ಮತ್ತೆ ತುಂಬ ಬೇಜಾರು ಮಾಡಿಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅಳಬೇಕಾದಾಗ ಶಾಂತಿ ಏನು ಮಾಡ್ತಾಳೆ ಅಂತಂದರೆ ಮತ್ತೆ ವಾಪಸ್ ಬರ್ತಾಳೆ. ಮತ್ತೆ ವಾಪಸ್ ಬಂದುಬಿಟ್ಟು ಅವನರ ಇರುತ್ತಲ್ವ, ಅವನರನ್ನು ತೆಗೆದುಬಿಟ್ಟು ಅವಳು ಕೊಳ್ಳಿಗೆ ಹಾಕಿಬಿಡ್ತಾಳೆ. ಕೊಳ್ಳಿಗೆ ಹಾಕಿಬಿಟ್ಟು ಎರಡು ಹುನರನ್ನು ಅವಳಿಗೆ ಹಾಕಿಬಿಡ್ತಾಳೆ. ಅವಳಿಗೆ ಹಾಕಿ ಮತ್ತೆ ಕೆಳಗಡೆ ದೊಡ್ಡದೊಂದು ಬೇಷನ್ ತುಂಬ ಕುಂಕುಮ ಅರಿಶಿನ ಇರುತ್ತೆ. ಆ ಕುಂಕುಮ ಅರಿಶಿನ ತೊಗೊಂಡು ತಲೆ ಮೇಲೆ ಒಯ್ದು ಬಿಡ್ತಾಳೆ. ಪಾಪ ತಲೆ ಮೇಲೆ ಒಯ್ದ ತಕ್ಷಣವೇ ಅವಳಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾರಲ್ಲ, ತುಂಬಾ ಶಾಕ್ ಆಗಿಬಿಡ್ತಾಳೆ. ಆ ಬೇಷನನ್ನೇ ರಪ್ಪನಂಗೆ ತಲೆಗೆ ಹಾಕ್ಬಿಡ್ತಾಳೆ ಶಾಂತಿ. ಹಾಕ್ಬಿಟ್ಟು ಅಲ್ಲಿ ನಿಂತ್ಕೊಂಡಂಗೆ ಅವಳ ಪಾಡಿಗೆ ಅವಳು ಹೊರಟೋಗ್ತಾಳೆ. ಇನ್ನು ರೋಹಿಣಿ ಅಂತೂ ತುಂಬ ಫೀಲ್ ಮಾಡಿಕೊಂಡು ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಅಲ್ಲೇ ನಿಂತಿರ್ತಾಳೆ. ನಿಂತಿರ್ಬೇಕಾದಾಗ ಇನ್ನು ಅವಳಿಗೆ ದಾರಿ ಯಾವ ಕಡೆ ತೋರಿಸುತ್ತಂತಲೇ ಗೊತ್ತಿಲ್ಲ, ಅಷ್ಟು ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನು ತುಂಬ ಬೇಜಾರು ಮಾಡಿಕೊಂಡು ಅಲ್ಲೇ ಕುಸ್ತು ಕೂಡ ಬಿದ್ದೋಗಿ ಗಟ್ಟಿ ಅಳ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ನಮ್ಮ ಮನೇಲಿ ಎಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದ್ಬಿಟ್ಟು ಶಾಂತಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಓಡಾಡ್ಬೇಕಿದ್ದಾಗ ರಂಗನಾಥ್ ಇದ್ಕೊಂಡು ಒಂದು ಗಾದೆ ರೂಪದಲ್ಲಿ ಹೇಳ್ತಾ ಇರ್ತಾನೆ, ನೋಡು ಯಾವುದೇ ಕಾರಣಕ್ಕೂ ಸಸಿ ಕೆಟ್ಟೋಗಿದೆ, ಒಂದು ಸಸಿನ ನಾಟಿರ್ತೀವಿ, ಆ ಸಸಿ ಕೆಟ್ಟೋಗಿದೆ ಅಂತ ಹೇಳಿಬಿಟ್ಟು ಅದನ್ನು ಬುಡ ಸಮೇತ ಕಿತ್ತಾಕ್ಬಾರ್ದು ಕಣೆ. ಅದಕ್ಕೇನಾದರೂ ಒಂದು ಪೋಷಣೆ ಅಂತ ಮಾಡಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಔಷಧಿ ಹಾಕಿ ಆ ಗಿಡನ ನಾವು ಬೆಳೆಸಿ ಎತ್ತರ ಬೆಳೆಸಿ ಅದನ್ನು ಆರೋಗ್ಯ ಥರ ಮಾಡ್ತೀವಿ. ಈ ಸಂಸಾರ ಕೂಡ ಅಷ್ಟೇ ಕಣೆ, ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ 1000 ಹೋಗುತ್ತೆ. ಏನೋ ಅವಳು ಪ್ರಯತ್ನ ಪಟ್ಲು ಹೇಳೋಕ್ಕೆ, ನೀನು ಕೇಳಿಸ್ಕೊಳೋ ತಾಳ್ಮೆನೇ ನಿನಗಿರಲಿಲ್ಲ ಅಂತೇಳಿ ರಂಗನಾಥ್ ಅವರು ಅರ್ಥ ಮಾಡಿಸ್ತಾರೆ. ಮೀನಾ ಕೂಡ ಅಷ್ಟೇನೆ, ಹೌದು ಅತ್ತೆ ನೀವು ಮಾಡಿದ್ದು ತಪ್ಪು ಅತ್ತೆ, ಅವ್ರು ಹೇಳೋದು ಒಂಚೂರಾದರೂ ಕೇಳಿಸ್ಕೊಬೋದಿತ್ತಲ್ವ, ಅವ್ರು ಯಾಕಂಗೆ ಮಾಡಿದ್ರು ಯಾಕೆ ಏನು ಅಂತೇಳಿ ಕೇಳಿಸ್ಕೊಬೋದಿತ್ತಲ್ವ, ನೀವು ಯಾಕತ್ತೆ ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಅಂದಾಗ
ಶಾಂತಿ ಇದ್ಕೊಂಡು ಸಿಕ್ಕಾಪಟ್ಟೆ ಬೈದು ಬಿಡ್ತಾಳೆ ಮೀನನ. ನೀನು ನೋಡು ಓಮರಳೆ, ನೀನೇನಾದರೂ ಇನ್ನೊಂದು ಸರಿ, ನಾನು ಅವತ್ತೇ ನಿನ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ, ನಾನೇನಾದರೂ ಮನೇಲಿ ಮಾತಾಡಬೇಕಾದಾಗ ನೀನೇನಾದರೂ ಅಡ್ಡ ಬಂದರೆ ಚೆನ್ನಾಗಿರಲ್ಲ ಅಂತ ನಾನು ಆವತ್ತೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಆದರೆ ನೀನು ನನ್ನ ಮಾತು ಕೇಳ್ದಂಗೆ ನಾನು ಮಾಡೋ ಕೆಲಸಕ್ಕೆ ನೀನು ತುಂಬ ಅಡ್ಡ ಬರ್ತಾ ಇದೀಯಾ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಉಮಾರಳೆ, ನನ್ನ ಸುದ್ದಿಗೆ ನೀನು ಬರಬೇಡ ಅಂತ ಮೊದಲೇ ಹೇಳಿರ್ತೀನಿ ಅಂತ ಅಂದಾಗ ಸೂರ್ಯ ಇದ್ಕೊಂಡು, ಮೀನಾ ನೀನು ಯಾಕೆ ಅವ್ರ ಹತ್ರ ಬೈಸ್ಕೋತೀಯ, ಸುಮ್ಮನೆ ಇರೋಕ್ಕಾಗಲ್ವೇನೆ ಅಂತ ಬೈದಾಗ, ರೀ ಸಂಸಾರ ರೀ, ಇದನ್ನೇನಾದರೂ ಒಂದು ಮಾಡಬೇಕಲ್ಲ ನಾವು ಅಂತ ಮೀನೇ ಹೇಳ್ತಾಳೆ. ನೀನೇನು ಮಾಡೋಕ್ಕೇನು ದೊಡ್ಡ ಮನುಷ್ಯ ಅಲ್ಲ ನೀನು ಯಾವತ್ತೂ ನೀನು ಯಾರ ಸುದ್ದಿಗೂ ಬರೋಂಗಿಲ್ಲ ಅಂತೇಳಿ ಪಾಪ ಮೀನಾಗೆ ಬೈತಾಳೆ. ರಂಗನಾಥ್ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ. ನಾನು ರೂಮಿಗೆ ಹೊರಟು ಅದೇ ಹೋಗಿಬಿಡ್ತಾಳೆ. ತಿರ್ಗಿ ಆಮೇಲೆ ಮನೋಜನ್ಗೆ ಅಷ್ಟೇ ವಾರ್ನಿಂಗ್ ಮಾಡಿ ಕಳಿಸ್ತಾಳೆ, ಯಾವುದೇ ಕಾರಣಕ್ಕೂ ನೀನು ಫೋನ್ ಮಾಡೋಂಗಿಲ್ಲ, ರೂಮಲ್ಲಿ ಹೋಗಿ ಮಾತಾಡೋಂಗಿಲ್ಲ, ಅವಳ ಸುದ್ದಿಗೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಒಂದು ಕಡೆ ಪೂಜೆ ಮನೆಗೆ ಅಂತ ಹೇಳಿ ರೋಹಿಣಿ ಬಂದುಬಿಡ್ತಾಳೆ. ಬಾಗಿಲು ತಡ್ತಾಳೆ, ಇಲ್ಲಿ ಪೂಜೆ ಮಲಗಿರ್ತಾಳೆ. ಬಂದುಬಿಟ್ಟು ಬಾಗಿಲ ಓಪನ್ ಮಾಡಿದ ತಕ್ಷಣ ಅವಳು ಇರೋ ಅವತಾರ ನೋಡಿಬಿಟ್ಟು ರೋಹಿಣಿಗೆ ಪೂಜೆಗೆ ತುಂಬಾ ಭಯ ಆಗಿಬಿಡುತ್ತೆ. ರೋ ಯಾಕೆ ಈ ರೀತಿ ಇದೆಯಲ್ಲ, ಯಾಕೆ ಏನೇ ಆಯಿತು ಅಂತ ಕೇಳ್ತಾ ಇರ್ತಾಳೆ. ಪೂಜಾ ಎಲ್ಲ ಮುಗ್ದೋಯ್ತು ಕಣೆ ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ ನೀನು ಅಂದಾಗ, ಹೌದು ಪೂಜಾ ಎಲ್ಲ ವಿಷಯನೂ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಹಿಂದೆ ಮಾಡಿರೋದು ಅವ್ರ ಅತ್ತೆನೆಲ್ಲ ನೆನೆಸ್ಕೋತಾರೆ. ಅಂದರೆ ಅವರು ಹೊಡೆದಿರೋದು, ಆಮೇಲೆ ಮೇಕೆ ಮಂಜಣ್ಣ ಬಂದು ವಿಷಯನ ಹೇಳಿರೋದು, ಹಾಗೆಯೇ ಕುಂಕುಮ ಅರಶಿನೆಲ್ಲ ಹಾಕಿರೋದು, ಅದನ್ನೆಲ್ಲ ನೆನಪು ಮಾಡಿಕೊಂಡು, ಪೂಜಾ ಎಲ್ಲ ಮುಗ್ದೋಯ್ತು ಪೂಜಾ, ಒಂದು ವಿಷಯ ಗೊತ್ತಾ ಪೂಜಾ, ಆ ಮೇಕೆ ಮಂಜಣ್ಣ ಬಂದುಬಿಟ್ಟಿದ್ದ ಕಣೆ, ಎಲ್ಲ ವಿಷಯನೂ ಹೇಳ್ಬಿಟ್ಟ ಅಂದಾಗ, ಅಯ್ಯೋ ಏನು ಹೇಳ್ತಿದ್ಯಾರೋ ನೀನು ಅಂತ ಹೇಳಿದಾಗ, ಹೌದು ಕಣೆ ಆ ಮೇಕೆ ಮಂಜಣ್ಣ ಬಂದುಬಿಟ್ಟು ನಮ್ಮ ವಿಷಯನೆಲ್ಲ ಹೇಳ್ದ ಅಂತ ಹೇಳಿದಾಗ, ಆದರೆ ನಿನಗೆ ಮಗು ಇರೋ ವಿಷಯ ಕೂಡ ಹೇಳ್ಬಿಟ್ನೇನೋ ಅಂತ ಹೇಳಿದಾಗ, ಇಲ್ಲ ಮಗು ಇರೋ ವಿಷಯ ಗೊತ್ತಾಗಲಿಲ್ಲ, ಆದರೆ ಫಾರಿನ್ ಮಲೇಷ್ಯಾದ ಹುಡುಗಿ ಅಲ್ಲ ಅಂತ ಗೊತ್ತಾಗ್ಬಿಡ್ತು ಕಣೆ ಅಂದಾಗ ಪೂಜೆಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಯಾರೇ ಇದೆಲ್ಲ ಹೇಳಿದ್ದು, ಹೆಂಗೆ ಗೊತ್ತಾಯಿತು ಅಂತ ಕೇಳಿದಾಗ, ಅವನಿಲ್ವೇನೆ, ಅವನು ಸೂರ್ಯ ಮೀನಾ ಅವರು ಕರ್ಕೊಂಡು ಬಂದಿದ್ರು ಕಣೆ ಅಂತ ಹೇಳ್ತಾರೆ. ಅದೇಗೆ ಗೊತ್ತಾಯಿತು ಅವ್ರಿಗೆ ಅಂದಾಗ, ಏನಿಲ್ಲ ಕಣೆ, ಕೇಶವ್ ಅಂಕಲ್ ಮದುವೆ ಐತೆ, ನಾವು ಮದುವೆಗೆ ಹೋಗ್ತೀವಿ ಅಂತ ಹೇಳಿದೆ ತಾನೆ, ಆ ಮದುವೆಗೆ ಹೋದಾಗ ಹುಡುಗನ ಸೋದ್ರ ಮಾವಂತ ಕಣೆ ಮೇಕೆ ಮಂಜಣ್ಣ ಅಂತ ಅಂದಾಗ, ಹೌದು ಕಣೆ ಮೇಕೆ ಮಂಜಣ್ಣ ನನ್ನ ಕೂಡ ಒಂದು ಮದುವೆಗೆ ಕರೆಯೋಕ್ಕಂತ ಬಂದಿದ್ದ, ನೀನು ರೋಹಿಣಿ ಇಬ್ಬರು ಬರೆಯಮ್ಮ ಅಂತ ಹೇಳ್ಬಿಟ್ಟು ಕರೆಯೋಕ್ಕೆ ಬಂದಿದ್ದ ಅಂತ ಹೇಳ್ಬಿಟ್ಟು ಆ ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ವ, ಮದುವೆ ಕಾರ್ಡ್, ಅದನ್ನ ತೊಗೊಂಡು ಬಂದು ರೋಹಿಣಿಗೆ ತೋರಿಸ್ತಾಳೆ. ಏನೇ ಹೇಳ್ತಿದ್ಯಾ ಪೂಜಾ ನೀನು ಅಂತ ಅಂದಾಗ, ಹೌದು ಕಣೆ ಇಬ್ಬರು ಬನ್ನಿ ಅಂತೇಳಿ ಕರೆಯೋಕ್ಕೆ ಬಂದಿದ್ದ ಅಂದ ತಕ್ಷಣ ಸಿಟ್ಟು ಬಂದ್ಬಿಟ್ಟು ಕುತ್ತಿಗೆನ ಹಿಡ್ಕೊಬಿಡ್ತಾಳೆ ಪೂಜಾದು. ರೋ ಏನೇ ಮಾಡ್ತಿದ್ಯಾ ನೀನು ಅಂದಾಗ, ಅಲ್ಲ ಕಣೆ ಪೂಜಾ ಈ ವಿಷಯ ಗೊತ್ತಿದ್ದು ನನಗೊಂದ್ಸರಿ ಹೇಳ್ಬೇಕು ತಾನೇ, ನೀನು ಈ ರೀತಿ ಬಂದಿದ್ದ ಅಂತ ಹೇಳ್ಬಿಟ್ಟು ಅಂದಾಗ, ಅಲ್ಲ ಕಣೆ ನಾವು ಹೇಗಿದ್ರು ಅವನಿರೋ ಜಾಗಕ್ಕೆ ನಾವು ಹೋಗಲ್ಲ ತಾನೆ, ಅದಕ್ಕೋಸ್ಕರ ನಾನು ಈ ವಿಷಯನ ಮುಚ್ಚಿಟ್ಟೆ ಕಣೆ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಸಮಾಧಾನ ಮಾಡ್ತಾಳೆ. ಹೇಗೆಲ್ಲ ಗೊತ್ತಾಯ್ತೆ, ಯಾವ ಥರ ಗೊತ್ತಾಯಿತು ಅಂತ ಹೇಳಿದಾಗ, ಆಗ ರೋಹಿಣಿ ಬಿಡಿಸಿ ಹೇಳ್ತಾಳೆ, ಬಂದ ಕಣೆ ಬಂದ್ಬಿಟ್ಟು ನಾನು ದಿನೇಶ್ ಅಲ್ಲ, ನಾನು ಮೇಕೆ ಮಾರ್ಕೊಂಡು ಜೀವನ ಮಾಡ್ತಾಯಿದ್ದೀನಿ, ನನಗೆ ಯಾವ ಮಲೇಷ್ಯಾನೂ ಗೊತ್ತಿಲ್ಲ, ಮಲೇಷ್ಯಾ ಎಲ್ಲೈತೆ ಅನ್ನೋದು ನನಗೆ ಗೊತ್ತಿಲ್ಲ, ಸಾರಿ ರೋಹಿಣಿ, ನಿನಗೆ ಹೆಲ್ಪ್ ಮಾಡೋಕ್ಕಂತ ಬಂದಿದ್ದೆ ನಾನು, ಆದರೆ ಈಗ ನೀನು ಸತ್ಯನ ಹೇಳ್ಬಿಟ್ಟು ಜೀವನ ಮಾಡಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಟ್ಟ ಕಣೆ ಮೇಕೆ ಮಂಜಣ್ಣ ಅಂತ ಹೇಳಿದ ತಕ್ಷಣವೇ ಇಲ್ಲಿ ಪೂಜೆಗೆ ಇನ್ನೂ ಶಾಕ್ ಆಗಿಬಿಡುತ್ತೆ. ಇದಕ್ಕೆ ನಾನು ಕೂಡ ಭಾಗಿಯಾಗಿದ್ನಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗಿಬಿಟ್ಟು, ರೋ ಈ ರೀತಿ ಪರಿಸ್ಥಿತಿ ಬಂದ್ಬಿಡ್ತಲ್ಲ ರೋ, ತುಂಬಾ ಬೇಜಾರಾಗ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಂತ ಅಂದಾಗ, ಹೌದು ಕಣೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಅಂದಾಗ, ಮತ್ತು ಇವಾಗ ಹೆಂಗೆ ನಿನ್ನ ಮನೆಯಿಂದ ಬೇರೆ ಹೊರಗಡೆ ಹಾಕಿದ್ರಲ್ಲ ಏನು ಮಾಡ್ತೀಯ ಅಂತಂದಾಗ, ನೋಡು ಪೂಜಾ ಅದು ನನ್ನ ಮನೆ, ನನ್ನ ಸಂಸಾರ, ನಾನು ಕಷ್ಟಪಟ್ಟು ನಾನು ಕಟ್ಕೊಂಡಿರೋದು ಕಣೆ, ನನ್ನ ಕನಸುಗಳೆಲ್ಲ ತೆಲ್ದಿಮ್ ಕೆಳಗಡೆ ಇಟ್ಬಿಟ್ಟು ಬಂದಿದ್ದೀನಿ ಕಣೆ, ಅಲ್ಲಿ ಈ ತಾಳಿ ಕಡ್ದಳಿಂದ ನನ್ನ ಕನಸುಗಳೆಲ್ಲ ಸ್ಟಾರ್ಟ್ ಆಗಿದೆ. ಏಕೆ ಅಂತಂದರೆ ನನ್ನ ಜೀವನ ಹೇಗಿದ್ದನ್ನ ನಾನು ಹೇಗೆ ಸರಿ ಮಾಡ್ಕೊಂಡಿದ್ದೀನಿ ಅಂತ ನಿನಗೂ ಕೂಡ ಗೊತ್ತು, ಆ ಜೀವನನ ಕಟ್ಕೊಳ್ಳೋಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಪೂಜಾ. ಹಾಗೆಯೇ ಮನೋಜ ಓದಿರೋನು, ಅವನಿಗೆ ತುಂಬ ಬುದ್ಧಿ ಇದೆ ಅಂತಲ್ಲ ಕಣೆ ನಾನು ಮದುವೆ ಮಾಡ್ಕೊಂಡಿದ್ದು, ಅವನ್ನ ಎಷ್ಟೇ ಬೈದರೂ ಕೂಡ ಎಷ್ಟೇ ಅಂದರೂ ಕೂಡ, ಆದರೆ ಅವನು ಏನೇ ಅಂದ್ಕೊಂಡ್ರು ಕೂಡ ಅವನಿಗೆ ಇಷ್ಟ ಇರೋದನ್ನ ಫಸ್ಟ್ ನಾನೇ ಮಾಡಿ ಅವನಿಗೆ ಖುಷಿ ಪಡಿಸೋದೇ ನಂದೊಂದು ಇದಾಗಿತ್ತು ಕಣೆ, ಅವನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಕೈಲಿ ಇದೆಯಾ, ಯಾವುದೇ ಕಾರಣಕ್ಕೂ ನಾನು ಸಾಧ್ಯನೇ ಇಲ್ಲ ಈ ಜೀವನ ಮಾಡೋಕ್ಕೆ, ನಾನು ಮೊದಲ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಕಣೆ, ಯಾವುದೇ ಕಾರಣಕ್ಕೂ ಈ ಜೀವನ ಕಟ್ಕೋತೀನಿ ಮತ್ತೆ ಹೋಗಿ ಅಂತಂದಾಗ, ಏನೇ ಈಗ ಹೇಳ್ತಿದ್ಯಾ, ಅವ್ರು ನೋಡಿದ್ರೆ ಹೊರಗಡೆ ಹಾಕಿದಾರಲ್ಲ ನಿನ್ನೆ ಅಂದಾಗ, ಅವ್ರನ್ನ ನಾನು ತಿರುಗಿಸಿ ಹೊಡಿತೀನಿ ಕಣೆ ಅಂದಾಗ, ಏನು ಹೇಳ್ತಿದ್ಯಾರೋ ಮತ್ತೆ ನೀನು ತಿರುಗಿಸಿ ಮತ್ತೆ ನೋಡಿತೀಯ ಅಂತಂದಾಗ, ಅಲ್ಲ ಆ ರೀತಿ ಹೊಡೆಯೋದಿಲ್ಲ, ಆಗಲ್ಲ ಪೂಜಾ, ಅವ್ರನ್ನ ಮಾತಿನಿಂದನೇ ಹೊಡೆದು ನಾನೆಲ್ಲ ಸರಿ ಮಾಡೋದು ನನಗೆ ಗೊತ್ತಿದೆ ಪೂಜಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ, ನನಗೆ ತುಂಬ ಭಯ ಆಗ್ತಿದೆ ಏನಾಗುತ್ತೆ, ಇದು ಎಲ್ಲಿಗೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು ಅಂದಾಗ, ನಾನು ಹೋಗಿ ಪೂಜಾ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ, ನೀನು ಒಂದು ಗ್ಲಾಸ್ ಕಾಫಿನ ರೆಡಿ ಮಾಡು ಅಂತ ಹೇಳ್ಬಿಟ್ಟು ರೋಹಿಣಿ
ಅವಳು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿಬಿಡ್ತಾಳೆ. ಇಲ್ಲಿ ಒಂದು ಕಡೆ ಇನ್ನು ಸೂರ್ಯ ಮೀನಾ ಇದ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡ್ತಿರ್ತಾರೆ. ನೋಡೇ ಮೀನಾ, ನಾನು ಹೇಳ್ತಿರ್ಲಿಲ್ವ ನಿನಗೆ ಎಲ್ಲ ವಿಷಯನೂ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು, ಆದರೆ ನೀನು ಯಾವುದೇ ಕಾರಣಕ್ಕೂ ನಾನು ಹೇಳಿದ್ನ ನಂಬ್ತಾನೆ ಇರಲಿಲ್ಲ ಕಣೆ. ಇನ್ನು ಏನೇನೆಲ್ಲ ಸೀಕ್ರೆಟ್ ಇದೆಯೋ ಗೊತ್ತಾಗ್ತಾ ಇಲ್ಲ ಯಮ್ಮು ನಿಂದೆ. ನನಗಂತೂ ತುಂಬಾ ಶಾಕ್ ಆಗಿಬಿಡ್ತಪ್ಪ. ಇವರಿಷ್ಟೆಲ್ಲ ಯಾಕೆ ಸುಳ್ಳು ಹೇಳಿದ್ರು ಅಂತಲೇ ಗೊತ್ತಾಗ್ತಿಲ್ಲ ಮೀನಾ ಅಂತೇಳಿ ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದಾಗ ಆದರೂ ಕಣ್ರಿ, ಅತ್ತೆ ಮಾಡಿದ್ದು ಸರಿ ಇಲ್ಲ. ಯಾಕೆ ಅಂತಂದರೆ ಒಂದು ಹೆಣ್ಣಿನ ಆ ರೀತಿಯೆಲ್ಲ ಹೊಡಿಬಾರ್ದಾಗಿತ್ತು. ಅವ್ರು ಹೇಳೋದನ್ನ ಇವರು ಕೇಳಿಸ್ಕೊಬೋದಿತ್ತು ಅಂತ ಹೇಳಿದಾಗ ಅಷ್ಟರಲ್ಲೇ ಮನೋಜ ರೂಮಿಂದ ಬಂದುಬಿಟ್ಟು ಪದೇ ಪದೇ ಹಿಂಗೆ ಬರೋದು, ಒಂದು ಗ್ಲಾಸ್ ನೀರು ಕುಡಿಯೋದು, ಮತ್ತೆ ಬರೋದು, ಒಂದು ಗ್ಲಾಸ್ನ ನೀರು ಕುಡಿಯೋದು, ಹಿಂಗೆ 3 ಸರಿ ಓಡಾಡೋದು, ನೀರು ಕುಡಿಯೋದು ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ರಂಗನಾಥ್ ಅವ್ರು ಕೂಡ ಹೊರಗಡೆ ಬರ್ತಾರೆ ರೂಮಿಂದ. ಹೊರಗಡೆ ಬಂದ್ಬಿಟ್ಟು ಅವ್ನು ನೀರು ಕುಡಿಯೋದು ನೋಡಿಬಿಟ್ಟು, ಮನೋಜ ಒಂದು ಕೆಲಸ ಮಾಡೋ, ಫಸ್ಟು ಹೋಗಿ ರೋಹಿಣಿ ಎಲ್ಲಿದ್ದಾಳಂತ ವಿಚಾರಿಸೋ, ಒಂದು ಫೋನ್ ಮಾಡಿ ಫಸ್ಟು ಮನೆ ಕರ್ಕೊಂಡು ಬಾರಪ್ಪ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಅಪ್ಪ ನನಗಂತೂ ಸಾಧ್ಯ ಇಲ್ಲಪ್ಪ ಅವಳ ಕರ್ಕೊಂಡು ಬರೋದು, ಆದರೆ ನನಗೆ ತುಂಬ ಮೋಸ ಮಾಡಿದೇನಪ್ಪ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇಲ್ಲಿ ಸೂರ್ಯ ಮೀನ ಇದ್ಕೊಂಡು ಯಾಕ್ರಿ ಇವ್ರು ಇಷ್ಟೊಂದು ನೀರು ಕುಡಿತಾ ಇರ್ತಾರೆ ಅಂತ ಅಂದಾಗ, 3 ದಿನಕ್ಕಾಗೋವಷ್ಟು ನೀರು ಕುಡ್ದಿದ್ದಾನಪ್ಪ ಇವನು, ಇನ್ನು 3 ದಿನ ಊಟನೇ ಬೇಡ ಅಷ್ಟೊಂದು ನೀರು ಕುಡ್ದಾಗ್ತಾ ಅಂತ ಸೂರ್ಯ ಕಾಮಿಡಿ ಮಾಡ್ತಾ ಇರ್ತಾನೆ. ಅವಾಗ ರಂಗನಾಥ್ ಇದ್ಕೊಂಡು, ನೋಡು ಮಗನೇ, ಹೋಗಿ ಕರ್ಕೊಂಡು ಬಾ, ನಿನ್ನ ಸಂಸಾರ ನೀನು ಜೀವನ ಮಾಡಬೇಕು ಅವಳ ಜೊತೆಗೆ, ಈ ರೀತಿಯೆಲ್ಲ ಇದ್ದರೆ ಆಗೋಲ್ಲ ಕಣೋ ಅಂತ ಅಂದಾಗ, ಇಲ್ಲಪ್ಪ ನನಗೆ ದೊಡ್ಡದು ಮೋಸ ಮಾಡಿದಳವಳು ಅಂತ ಅಂದಾಗ ಸೂರ್ಯ ಇದ್ಕೊಂಡು, ಏಯ್ ಮನೋಜ ಆ ರೀತಿ ಎಲ್ಲ ಮಾಡಬಾರ್ದು ಕಣೋ, ಹೋಗಿ ಕರ್ಕೊಂಡು ಬರ ಯಮ್ಮನ ಅಂತ ಹೇಳಿದಾಗ, ನೋಡೋ ನನ್ನ ಸಂಸಾರಕ್ಕೆ ನೀನು ನೀನು ಹೆಂಡ್ತಿ ತಲೆ ಹಾಕ್ಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಷ್ಟರಲ್ಲೇ ಮೀನ ಇದ್ಕೊಂಡು, ಇದು ಸಂಸಾರ, ಇದು ನಮ್ಮನೆ ಈ ರೀತಿ ಇದ್ದಾಗ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಂತ ಮೀನ ಕೂಡ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇನ್ನು ಸೂರ್ಯ ಇದ್ಕೊಂಡು, ಹೋಗಿ ಮನೋಜ ಕರ್ಕೊಂಡು ಬಾ ಅಂತ ಮತ್ತೆ ಹೇಳ್ತಾನೆ. ನೋಡಿ ನನ್ನ ಸಂಸಾರಕ್ಕೆ ನೀವಿಬ್ಬರು ತಲೆ ಹಾಕ್ದಂಗಿದ್ರೆ ಅಷ್ಟೇ ಸಾಕು ನನಗೆ, ಈ ರೀತಿ ಅವಳು ದೊಡ್ಡ ಮೋಸ ಮಾಡಿದಾಳೆ ನನಗೆ, ಅವಳ ಕರ್ಕೊಂಡು ಬಂದು ನಾನು ಹೇಗೆ ಜೀವನ ಮಾಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ರಂಗನಾಥ್ ಕೂಡ ಅಷ್ಟೇ ಹೇಳ್ತಾ ಇರ್ತಾನೆ ಬುದ್ಧಿಮಾತು. ಇವತ್ತಿನ ಸಂಚಿಕೆ ಇದಾಗಿತ್ತು, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.